ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದ್ಸಲ ಯಾರು ಮಾಲೆ ಅಂತೂ ಹಾಕಿರ್ತಾರೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ. ಮೊದಲನೇ ಸಲ ಯಾರು ಮಾಲೆ ಹಾಕ್ತಾರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸ್ಕೂಲ್ಗೆ ಹೋಗೋದು. ಅವರು ಶರ್ಟ್ ಹಾಕೋ ಹೋಗ್ತಾರೆ, ಪ್ಯಾಂಟ್ ಹಾಕೋ ಹೋಗ್ತಾರೆ, ಬಟ್ ಶೂ ಒಂದು ಇರೋದಿಲ್ಲ, ಟವಲ್ ಜೊತೆಗೆ ಇದ್ದೇ ಇರ್ತದೆ. ಅವಾಗ ಒಂಥರ ಮುಜುಗರ, ಹೆಂಗೆ ಹೋಗ್ಲಿ ಅಂತ. ಯಾಕಂದ್ರೆ ಮಕ್ಕಳು ಅಲ್ವಾ, ಎಲ್ಲರೂ ಆಡ್ಕೊಬಿಡ್ತಾರೆ ಅಂತ ಎಲ್ಲರೂ. ಆ ಒಂದಿನ ಎಕ್ಸ್ಪೀರಿಯನ್ಸ್ ಹಂಗಿರ್ತದೆ, ಬಟ್ ಅದ್ರ ನಾಳೆ ಚೇಂಜ್. ಯಾಕಂದ್ರೆ ನಾವು ಒಂದಿನ ಗೊತ್ತಾಗೋಗಿರ್ತದೆ, ಒಬ್ರು ಹೊಡೆಯಲ್ಲ ಬೊಯ್ಯಲ್ಲ, ನೇಮ್ ಬರಲ್ಲ, ಬರೀ ಲೀಡ್ರು ಅಂತ. ಏನೋ ಕ್ಲಾಸ್ಲಿ ನಮ್ದೇ ಒಂಥರ ರೇಂಜು. ಯಾರಿಗೆಲ್ಲ ಸ್ಟಾರ್ಟಿಂಗು ಫಸ್ಟ್ ಹೋಗ್ಬೇಕಾದ್ರೆ ಭಯ ಆಯ್ತಿತ್ತು, ಆಮೇಲೆ ಒಂದಿನ ಆದ್ಮೇಲೆ ಹೋಗೋದಕ್ಕೆ ಸಂತೋಷ. ಕಾಯ್ತಾ ಇರ್ತೀವಿ ಹೋಗೋದಕ್ಕೆ. ಫಸ್ಟ್ ದಿನ ಭಯ ಆಯ್ತದೆ, ಇನ್ನೊಂದಿನ ಹೋಗಿ ಮತ್ತೆ ಫೀಲ್ ತಗೋಬೇಕು ಅಂತ. ಯಾರು ಏನು ಮಾಡೋದಿಲ್ಲ, ಫ್ರೆಂಡ್ಸ್ ಎಲ್ಲ ನಮ್ಮಿಂದ ತಿರುಗ್ತಾ ಇರ್ತಾರೆ, ನನ್ನ ಫ್ರೆಂಡ್ ಮಾಡ್ಕೊಳ್ಳಿ ಸ್ವಾಮಿ, ನನ್ನ ಫ್ರೆಂಡ್ ಮಾಡ್ಕೊಳ್ಳಿ ಅಂತ. ನಾವು ಮಾಲೆ ಹಾಕ್ಸಿರೋ ಅಷ್ಟು ದಿನಾನು ಸ್ಕೂಲ್ಗೆ ಹೋದಾಗ ಅಲ್ಲಿ ಒಂದು ಭಯ ಅನ್ನೋದೇ ಇರೋದಿಲ್ಲ ನಮಗೆ. ಅಲ್ಲಿ ಇದ್ರ ಮೇಲೂ ಭಯ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಹೋಗಿ ಮಾತಾಡ್ಬಿಟ್ರೆ ಹೋಗಿ ಬೋರ್ಡ್ ಮೇಲೆ ನೇಮ್ ಬರೆದು ಬಿಡೋದು. ಬಟ್ ನಮ್ಮ ನೇಮ್ ಬರೆದ್ರು ಇಲ್ಲ, ಯಾರು ಏನು ಮಾಡಲ್ಲ ಅಂತ ಒಂದು ಧೈರ್ಯ. ಮೊದಲು ಅದೇನು ನೋಡಿದ್ನಲ್ಲ, ಬೋರ್ಡ್ ಮೇಲೆ ನೇಮ್ ಬತ್ತು, ನನಗೆ ಭಯ ಆಯ್ತಾಯ್ತು ನಂಗೆ, ಯಾರು ಏನು ಮಾಡ್ದಾರಂತ. ಮಿಸ್ ಕರೆದ್ರು, ಬೋರ್ಡ್ ಮೇಲೆ ಇರೋ ನೇಮ್ ಎಲ್ಲ ಬನ್ನಿ ಅಂತ. ನಾನು ಹೋದೆ, ಬಟ್ ಎಲ್ರಿಗೂ ಹೊಡೆದ್ರು, ಸ್ವಾಮಿ ನೀವು ಹೋಗಿ ಅಂತ ಹೇಳ್ಬಿಡ್ರು. ಆ ಒಂದು ಮಾತು ಕಿವಿಗೆ ಬೀಳ್ತಲ್ಲ, ಚೇಂಜ್ ಅಲ್ಲೇ. ನಾ ಯಾವಾಗಲೇ ಮಾಲೆ ಆಗಲಿ ಸ್ಕೂಲ್ಗೆ ಹೋದಾಗ ನಂಗೆ ಇಷ್ಟ ಬಂದ ಇರ್ತಿದ್ದೆ ಸ್ವಾಮಿ. ಅವಾಗ ಹಂಗೆ ಅಂದ್ಬಿಟ್ಟು ಸುಮ್ಮನೆ ಗಲಾಟೆ ಅದೇ ಅಂತ ಏನಿಲ್ಲ ಸ್ವಾಮಿ, ಸ್ವಲ್ಪ ಸೈಲೆಂಟಾಗಿ ಇರ್ತಿದ್ದೆ, ಮಾತಾಡ್ತಿದ್ದೆ. ಒಂದು ಸ್ವಲ್ಪ ಇದ್ರದ್ದು ಮಾಲೆ ಹಾಕಿದ್ವಲ್ಲ, ಅಯ್ಯಪ್ಪನ ಮೈಮೆ ಸ್ವಲ್ಪ ತುಂಟಾಟ ಅದು ಇದು ಅಂತ ಇದ್ದೇ ಇರುತ್ತೆ ಆ ಟೈಮಲ್ಲಿ. ನಿಮಗೂ ಈ ಎಕ್ಸ್ಪೀರಿಯನ್ಸ್ ಆಗಿದೆ ಸ್ವಾಮಿ ಮಾಲೆ ಹಾಕೊಂಡು ಹೋದಾಗ. ಹಂಗಾಗಿದೆ ಲೈಕ್ ಮಾಡೋದು ಮರಿಬೇಡಿ, ಫಾಲೋ ಮಾಡೋದು ಮರಿಬೇಡಿ. ಇದರ ಎಕ್ಸ್ಪೀರಿಯನ್ಸ್ ನಿಮ್ಮ ಫ್ರೆಂಡ್ಸ್ ಆಗಿದೆ ಅಂತ ಅವ್ರಿಗೂ ಶೇರ್ ಮಾಡಿ ಸ್ವಾಮಿ. ಸೊ ಸಿಗೋಣ ಸ್ವಾಮಿ ನೆಕ್ಸ್ಟ್ ವೀಡಿಯೋದಲ್ಲಿ.